ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ನಾಪೋಕ್ಲು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್, ಸಹಕಾರಿ ಮಹಿಳಾ ಸಮಾಜ ನಾಪೋಕ್ಲು, ಕೆಪಿಎಸ್ ಶಾಲೆ ನಾಪೋಕ್ಲು ಮತ್ತು ಪಿಪಿ ಫೌಂಡೇಶನ್ ನಾಪೋಕ್ಲು ಇವರ ಸಂಯುಕ್ತಾಶ್ರಯದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭ ಹಾಗೂ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾ ಕಾರ್ಯಕ್ರಮ ನಾಪೋಕ್ಲುವಿನಲ್ಲಿ ಯಶಸ್ವಿಯಾಗಿ ನಡೆಯಿತು. ನಾಪೋಕ್ಲುವಿನ ಕೆಪಿಎಸ್ ಶಾಲೆಯಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದ ಧ್ವಜಾರೋಹಣ ನೆರವೇರಿಸಿ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಕಾಫಿ ಬೆಳೆಗಾರ ಹಾಗೂ ದಾನಿಗಳಾದ ಕೇಟೋಳಿರ ಕುಟ್ಟಪ್ಪ ಅವರು ಮಾತನಾಡಿ, ಪ್ರತಿ ವರ್ಷಕ್ಕೊಮ್ಮೆ ಆಚರಿಸುವ ಕನ್ನಡ ರಾಜ್ಯೋತ್ಸವವನ್ನು ಯಾವುದೇ ಜಾತಿ ಮತ ಭೇದವಿಲ್ಲದೆ ಒಂದು ಕೊಡೆಯ ಆಸರೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಬೆರೆತು ಕನ್ನಡದಲ್ಲೇ ಎಲ್ಲ ವ್ಯವಹಾರಗಳನ್ನು ಮಾಡುವ ಮೂಲಕ ಕನ್ನಡವನ್ನು ಉಳಿಸಿ ಬೆಳೆಸುವಂತಾಗಬೇಕೆಂದು ಕರೆ ನೀಡಿದರು. ಇಲ್ಲಿ ಕನ್ನಡ ಸಾಹಿತ್ಯ ಉತ್ಸವ, ಕನ್ನಡ ರಾಜ್ಯ ಅನ್ನೋದು ಒಂದು ಕೊಡೆ ಅಡಿಯಲ್ಲಿ ಒಂದು ಮನೆ ಅಂತ ತಿಳ್ಕೊಂಡು ಒಗ್ಗಟ್ಟಿಗೆ ಒಂದು ರೇಖೆ ಹಾಕಿದ್ದೇವೆ. ಆ ರೇಖೆಯೊಳಗೆ ಒಗ್ಗಟ್ಟಿನಲ್ಲಿ ನಾವು ಜಾತಿ ಮತ ಭೇದ ಲಿಂಗ ಮರೆತು ಒಗ್ಗಟ್ಟಾಗಿ ಬದುಕಬೇಕು ಅನ್ನುವಂತಹ ಒಂದು ಕೊಡೆ ಅಡಿಯಲ್ಲಿದ್ದೇವೆ. ಈ ಕೊಡೆ ಅಡಿಯಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಎಂಪಿ ಕೇಶವ ಕಾಮತ್ ರವರು ಮಾತನಾಡಿ, ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಲು ಇದೊಂದು ಸುವರ್ಣಾವಕಾಶವಾಗಿದೆ. ಮಕ್ಕಳಲ್ಲಿ ಸಾಮಾನ್ಯ ಜ್ಞಾನ ಬೆಳೆಯಬೇಕು. ಕನ್ನಡ ನಾಡುನುಡಿಯ ವಿಚಾರ ತಿಳಿದು ಕನ್ನಡ ನಾಡಿನ ಪರಂಪರೆಯ ಬಗ್ಗೆ ಪ್ರತಿಯೊಬ್ಬರೂ ಅಭಿಮಾನ ಬೆಳೆಸಿಕೊಳ್ಳಬೇಕು. ಮಕ್ಕಳು ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ಆದರೆ ಮಾತ್ರ ನಾಳಿನ ನಿಮ್ಮ ಜೀವನದಲ್ಲಿ ಎಲ್ಲಿ ಹೋದರೂ ಉತ್ತಮ ಭವಿಷ್ಯ ರೂಪಿಸಲು ಸಾಧ್ಯವಾಗುತ್ತದೆ ಎಂದರು. ಅಂತ ಕೂತ್ರೆ ಎಲ್ಲಿ ಹೋಗೋದಿಲ್ಲ, ನೀವು ಮನೇಲೇ ಇರ್ತೀರಿ. ನಿಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕೋಸ್ಕರವೇ ಈ ಥರದ ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಇದ್ದೇವೆ. ಜೊತೆಗೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ 2000 ವರ್ಷಕ್ಕೂ ಹಳೆಯದಾದದ್ದು. ಅದನ್ನ ಈ ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸಬೇಕು. ಕನ್ನಡ ನಾಡು ಕಟ್ಟಿದ್ದು ಹೇಗೆ, ಏಕೀಕರಣಗೊಂಡ ಸಂದರ್ಭ, ಇವೆಲ್ಲವನ್ನೂ ನಾವು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಂತಹ ಎಲ್ಲ ವಿದ್ಯಾರ್ಥಿ. ಕಾರ್ಯಕ್ರಮದಲ್ಲಿ ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್, ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಮುನೀರ್ ಅಹಮದ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಒಂದು ಕನ್ನಡದ ಕಾರ್ಯಕ್ರಮ ಅಂದಾಗ ಕನ್ನಡದ ಮನಸ್ಸುಗಳು ನಮಗೆ ಮುಂದೆ ಬರಬೇಕಾಗ್ತದೆ. ಈ ಒಂದು ಹೋಬಳಿಯಲ್ಲಿ ಹೆಚ್ಚಿನ ಸದಸ್ಯತ್ವ ಆಗಬೇಕಾಗಿದೆ. ಹಿರಿಯ ಸದಸ್ಯರು ಇದ್ದಾರೆ, ಅವರಿಗೆ ಏನೋ ನಮ್ಮ ಸಂದೇಶ ಮುಟ್ಟಿಲ್ಲ ಅಂತ ಕೆಲವರ ಅಭಿಪ್ರಾಯ ಇದೆ. ಆದರೆ ಇದೆಲ್ಲವನ್ನ ನಾವು ಸರಿದೂಗಿಸಿಕೊಂಡು ಮುಂದಿನ ಆಸ್ತೆ ಅಕ್ಕರೆ ಅಭಿಮಾನವನ್ನ ಬೆಳೆಸುವಂತಹ ಪ್ರಯತ್ನಕ್ಕೆ ಇಂಬು ಕೊಡಬೇಕಾಗುತ್ತೆ. ಇದು ಇಂದಿನ ಅನಿವಾರ್ಯತೆಯೂ ಕೂಡ. ಬಂಧುಗಳೇ, ಕನ್ನಡ ನಾಡಿನ ಬಗ್ಗೆ ಅನೇಕ ಹಿರಿಯರು ಸಾಹಿತಿಗಳು ಬಹಳ ಅದ್ಭುತವಾಗಿ ಹಾಡಿ ಹೋಗಲಿರ್ತಾರೆ. ತಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಕನ್ನಡ ನಾಡಿನಲ್ಲಿ ಹುಟ್ಟುವುದೇ ಒಂದು ಪುಣ್ಯ ಅಂತ ಹೇಳ್ತಾರೆ. ಸುಮಾರು ದೀರ್ಘ ಇತಿಹಾಸ ಹೊಂದಿರುವ ಕನ್ನಡ ಈ ನೆಲದ ಸೊಗಡು ಹಾಗೂ ಅಂತಸತ್ವ. ಹಿರಿಯರು ಹೇಳ್ತಾರೆ, ಇಲ್ಲಿಯ ಜನ ಅಂದ್ರೆ ಅಪರಂಜಿ. ಕಾರ್ಯಕ್ರಮದಲ್ಲಿ ನಾಪೋಕ್ಲುವಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಜಾನಪದ ನೃತ್ಯ, ಜಾನಪದ ಗೀತೆ, ಭಾವಗೀತೆ ಸೇರಿದಂತೆ ವಿವಿಧ ಸ್ಪರ್ಧೆಗಳು ನಡೆಯಿತು. ಪಡಿದಾನ ಜೋಗಿ ಕೊಳ್ಳ ಜೋಗಪ್ಪ ನಿನ್ನ ಪಡಿದಾನ ಜೋಗಿ ಕೊಳ್ಳ ಜೋಗಪ್ಪ ನಿನ್ನ ಪಡಿದಾನ ಕೊಳ್ಳ ಜೋಗಪ್ಪ ನಿನ್ನ ಪಡಿದಾನ ಎಲ್ಲೋ ಜೋಗಪ್ಪ ನಿನ್ನ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ವಿಜೇತರಾದ ವಿದ್ಯಾರ್ಥಿಗಳಿಗೆ ನಾಪೋಕ್ಲುವಿನ ಪಿಪಿ ಫೌಂಡೇಶನ್ ರವರಿಂದ ಬಹುಮಾನವನ್ನು ವಿತರಿಸಲಾಯಿತು. ಮುಂಗಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ, ಮಾಯಾಕರ ಮಾದೇಶ್ವರಿಗೆ ಶರಣು ಶರಣಯ್ಯ. ಕಾರ್ಯಕ್ರಮಕ್ಕೂ ಮುನ್ನ ಕೆಪಿಎಸ್ ಶಾಲಾ ಆವರಣದಿಂದ ನಾಪೋಕ್ಲು ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ವಿದ್ಯಾರ್ಥಿಗಳಿಂದ ನಡೆದ ಮೆರವಣಿಗೆ ನೋಡುಗರ ಗಮನ ಸೆಳೆಯಿತು.
ನಾಪೋಕ್ಲು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನೆರವಂಡ ಉಮೇಶ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದ ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ, ಕೆಪಿಎಸ್ ಶಾಲೆಯ ಉಪಪ್ರಾಂಶುಪಾಲರಾದ ಎಂಎಸ್ ಶಿವಣ್ಣ, ಸಹಕಾರಿ ಮಹಿಳಾ ಸಮಾಜದ ಅಧ್ಯಕ್ಷೆ ಕುಂಚೇಟಿರ ರೇಷ್ಮಾ ಉತ್ತಪ್ಪ, ಪಿಪಿ ಫೌಂಡೇಶನ್ನ ಅಧ್ಯಕ್ಷ ಅಹಮದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.